ನೋಡಿ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕಾಗೆ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಟ್ಬಿಟ್ಟಿದೆ ಇಲ್ಲಿ ಇರಾನ್. 900 ಕೋಟಿ ಮೌಲ್ಯದ F-35 ಫೈಟರ್ ಜೆಟ್ ಅನ್ನು ನಾಶ ಮಾಡಿಬಿಟ್ಟಿದೆ ಇರಾನ್. ಇದು ಸಹಜವಾದಂತಹ ವಿಚಾರ ಅಲ್ಲ. ಇರಾನ್ ನೋಡಿ ಎಷ್ಟರ ಮಟ್ಟಿಗೆ ಪ್ರತಿ ಕೌಂಟರ್ ಅನ್ನ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ವಾಯು ನೆಲೆ ಬಳಿ ದಾಳಿಯನ್ನ ನಡೆಸಿದೆ ಇಲ್ಲಿ ಇರಾನ್. ದಾಳಿ ಆಗ್ತಾ ಇದ್ದಂತೆ F-35 ಜೆಟ್ ತುರ್ತು ಲ್ಯಾಂಡಿಂಗ್ ಮಾಡಲಾಯ್ತಾ, ನಾಶವಾಗಿದೆಯಾ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಫೈಟರ್ ಜೆಟ್ನಲ್ಲಿದ್ದ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಯಾವ ರೀತಿಯಾಗಿ ಆವರಿಸಿದೆ ಅನ್ನೋದನ್ನ ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ. ಈಗಾಗಲೇ ಆ ಒಂದು ಯುದ್ಧ 21ನೇ ದಿನಕ್ಕೂ ಕೂಡ ಕಾಲಿಟ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈ ನಡುವೆ ಅಮೆರಿಕಾಗೆ ಮತ್ತೊಂದು ಶಾಕ್ ಕೊಟ್ಟಿರೋದು ಇಲ್ಲಿ ಇರಾನ್. 900 ಕೋಟಿ ಮೌಲ್ಯದ F-35 ಫೈಟರ್ ಜೆಟ್ ಅನ್ನ ನಾಶ ಮಾಡೋದಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಇರಾನ್. ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕ ವಾಯುನೆಲೆಗಳ ಬಳಿ ದಾಳಿಯನ್ನು ನಡೆಸಿದೆ. ದಾಳಿ ಆಗ್ತಾ ಇದ್ದಂತೆ F-35 ಜೆಟ್ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಫೈಟರ್ ಜೆಟ್ನಲ್ಲಿದ್ದರು ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಎಂಬುವವರು. ಅವರು ಸದ್ಯಕ್ಕೆ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇರಾನ್ ಇಲ್ಲಿ ಏಕಾಏಕಿ ದಾಳಿ ಮಾಡಿರುವಂಥದ್ದು 900 ಕೋಟಿ ಮೌಲ್ಯದ F-35 ಫೈಟರ್ ಜೆಟ್ ಅನ್ನ ನಾಶ ಮಾಡೋದಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಇರಾನ್.